ನನ್ನ ಇಷ್ಟ. ನಾನು ಏನು ಬನ್ನಿ ಒಂದ್ಸಲ ನೋಡೋಣ, ಬನ್ನಿ ಸರ್ ಒಂದ್ಸಲ ನೋಡೋಣ. ಬಾಕ್ಸ್ ಓಪನ್ ಮಾಡ್ಲಿ, ಆ 90 ದುಡ್ಡು ನಾನು ಕಟ್ಕೊಡ್ತೀನಿ. ರೋಲ್ ಕಾಲ್ ಮಾಡ್ಕೊಳಕ್ಕೆ ನಾನು ಉತ್ತರ ಕೊಡಕ್ಕೆ ಅವ್ರು ಆರೋಪ ಮಾಡ್ತೀರ, ಮಾಧ್ಯಮದವರು ನಿಮಗೆ ನಾನು ಉತ್ತರ ಕೊಡ್ತೀನಿ. ಬನ್ನಿ ಸರ್ ಪ್ರಶ್ನೆ ಕೇಳೋದು ಅವನಿಗೆ ಉತ್ತರ ಕೊಡೋದು, ನಮಗೆ ಒಂದು ಉತ್ತರ ಕೊಟ್ಟು ಬನ್ನಿ ಸರ್. ಯಾಕೆ ಸುಮ್ಮನೆ ರಾಜ್ಯದ ಜನತೆ ನೋಡ್ತಾ ಇದ್ದಾರೆ. ಅಬ್ದುಲ್ ರಜಾಕ್ ಅಂದ್ರೆ ರಾಜ್ಯಾದ್ಯಂತ ಫೇಮಸ್. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರ ಅಂತ ಜನರಿಗೆ ಗೊತ್ತು. ನಾವೇನಾದ್ರು ಅಕ್ರಮವಾಗಿ ಮಾಡಿದ್ರೆ ಏನ್ ವಿಷಯ ಅರ್ಥ ಆಗಿದೆ. ಓಪನ್ ಮಾಡಿ ಅಂತ ಹೇಳ್ತಿದ್ರು. ಓಪನ್ ಮಾಡಿ ಸರ್. ಎಲ್ಲ ಬರ್ತು ಓಪನ್ ಯಾಕಂದ್ರೆ ಅವ್ನು ಹೇಳಿದ್ರೆ ನಾನು ಕೇಳ್ಬೇಕ, ಅವ್ನು ಹೇಳಿದ್ರೆ ನಾನು ಕುಳಿಬೇಕು. ಅವ್ನು ಹೇಳಿದಂಗೆ ಏನು ಉತ್ತರ ಕೊಡ್ತೀನಿ ಅಂತ ಯಾವ ಅವ್ರಿಗೆ ಉತ್ತರ ಒಂದು ನಿಮಿಷ ಇದೆ. ನಿಮಗೆ ಯಾವ ಬೇಕು ಓಪನ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಇದನ್ನು ಓಪನ್ ಮಾಡಿ ಅಂತ ಕೇಳ್ತಾರೆ. ನಾನು ಏನ್ ಹೇಳ್ತಾ ಇದ್ದೀನಿ, ನನಗೆ ಅಷ್ಟೇ ಬೇಡ, ಎಲ್ಲ ಬಸ್ತು ಬೇಡ. ನಾನೇನು ಇಲ್ಲಿ ಮುಚ್ಚು ಮಾರಾಟ ಮಾಡ್ತಿಲ್ಲ. ನನಗೆ ನೀವು ನೋಡಿ ಅದನ್ನ ಓಪನ್ ಮಾಡಿಟ್ಟು ವೇಸ್ಟ್ ಆಗಿದೆ. 700 ರೂಪಾಯಿ ಕಿಲೋ ಮಟ್ಟದ್ದು ಎಲ್ಲ ದುಡ್ಡು ಕೊಡಿ. ಎಲ್ಲದನ್ನ ಓಪನ್ ಮಾಡಿ ಈ ತರ ಇಟ್ಟು ನಾನು ಹಾಳು ಮಾಡ್ಕೊಂಡು ನಾನು ಇದಕ್ಕೆ ಕಟ್ಕೊಳ್ಬೇಕು. ಕಟ್ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಅದೊಂದು ಬಾಕ್ಸ್ ಓಪನ್ ಮಾಡಿ ಅಂತ ಕಟ್ಕೊಡ್ತೀವಿ ಅಂತ ಹೇಳ್ತಿರೋದು. ನಾನು ಇನ್ಕಮ್ ಟ್ಯಾಕ್ಸ್ ಅವ್ರು ಜೀವನ ಮಾಡ್ಕೋಬಹುದು. ಅದೆಲ್ಲ ಬೇಡ ಪರವಾಗಿಲ್ಲ, ಆಯ್ತು ಸರ್. ನೋಡಿ ಉತ್ತರ ಕೊಡಿ ಸರ್. ಮಾಧ್ಯಮದ ಸರ್ ಮಾಧ್ಯಮದ ಅಂತ ಕೇಳಿದ್ರಲ್ವಾ, ಇದು ಸರ್ ಇದನ್ನು ಕೇಳ್ತಾರೆ ಸರ್ ಅವರು. ಇದನ್ನು ಕೇಳ ಸರ್, ಅದಲ್ಲ ಸರ್, ಇದನ್ನು ಕೇಳ್ತಾರೆ. ಇದು 60 ಗಂಟೆ ಪ್ರಯಾಣ ಮಾಡಿ ಬರುತ್ತೆ. ಹಾಳಾಗ್ಬಿಟ್ಟಿರುತ್ತೆ ಮಟನ್ನು ತಿನ್ನಕ್ಕೆ. ಕ್ಲಿಯರ್ ಆಗಿದೆ ಸರ್. ಅದನ್ನು ಓಪನ್ ಮಾಡಿ ಅಂತ ಕುಳಿತು. ಇದು 5-0. ನನ್ನ ಪ್ರಶ್ನೆ ಒಂದೇ ಸರ್. ಪುನೀತ್ ಕೆರೆಯಲ್ಲಿ ಹೇಳ್ತಾರೆ ಅದೊಂದು ಓಪನ್ ಮಾಡ್ತೆ. ನಾನು ಹಾಳು ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ಪುನೀತ್ ಕೆರೆಯಲ್ಲಿ ಹೇಳ್ತಿದ್ದಾರೆ ಅದೊಂದು ಓಪನ್ ಮಾಡ್ತೀವಿ. ಓಪನ್ ಮಾಡಿ ಆಯ್ತು. ನಮ್ಮ ಮಾಧ್ಯಮದವರಿಗೋಸ್ಕರ, ರಾಜ್ಯದ ಜನತೆಗೋಸ್ಕರ, ಅಬ್ದುಲ್ ರಜಾಕ್ ಅಭಿಮಾನಿಗಳಿಗೋಸ್ಕರ, ಅಬ್ದುಲ್ ರಜಾಕ್ ಅಭಿಮಾನಿಗಳಿಗೋಸ್ಕರ